ಇದೇ ಮೇ 25ರಂದು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಜಯಂತ್ಯೋತ್ಸವ ಕಾರ್ಯಕ್ರಮ. ಎಸ್ ವೀಕ್ಷಕರೇ, ಅಫ್ಜಲ್ಪುರ ಪಟ್ಟಣದಲ್ಲಿ ಇಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವ ಸಮಿತಿ ಅಧ್ಯಕ್ಷರಾದ ಶ್ರೀ ಶಿವರಾಜ್ ಹೊಸ್ಮನಿ ಅವರು ಸೇರಿದಂತೆ ಅನೇಕ ಗಣ್ಯರು ಮಾಧ್ಯಮದೊಂದಿಗೆ ಮಾತನಾಡಿ, ಅಫ್ಜಲ್ಪುರ ಪಟ್ಟಣದಲ್ಲಿ ಕಳೆದ ಮೇ 13ರಂದು ನಡೆಯಬೇಕಾಗಿದ್ದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಕಾರಣಾಂತರದಿಂದ ಮುಂದುವರೆದು ಇದೇ ಮೇ 25ರಂದು ಪಟ್ಟಣದ ನ್ಯಾಷನಲ್ ಫಂಕ್ಷನ್ ಹಾಲಿನಲ್ಲಿ ಬೆಳಗ್ಗೆ 11:30ಕ್ಕೆ ಭಾರಿ ಬಹಿರಂಗ ಸಭೆ ಮತ್ತು ಬುದ್ಧ ಬಸವ ಅಂಬೇಡ್ಕರ್ ಅವರ ಭವ್ಯ ಮೆರವಣಿಗೆ ನಡೆಯಲಿದೆ. ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸುವರು ಶಟಸ್ಥಳ ಬ್ರಹ್ಮಿ ವಿಶ್ವರಾಧ್ಯ ಮಳೇಂದ್ರ ಶಿವಾಚಾರ್ಯರು, ಸಂಸ್ಥಾನ ಹಿರೇಮಠ ಅಫ್ಜಲ್ಪುರ, ಶಟಸ್ಥಳ ಬ್ರಹ್ಮಿ ವೀರಮಾಂತ ಶಿವಾಚಾರ್ಯರು, ಮಾಂತೇಶ್ವರ ಮಠ ಚಿನ್ಮಯನಗಿರಿ, ಪೂಜ್ಯ ಶ್ರೀ ಡಾಕ್ಟರ್ ಸಿದ್ದರಾಮ ಬೆಲ್ಲದಾಳ ಶರಣರು, ಬಸವ ಮಹಾಮನೆ ಟ್ರಸ್ಟ್ ಬಸವ ಕಲ್ಯಾಣ, ಪೂಜ್ಯ ಬಂತೇಜಿ ವರಜ್ಯೋತಿ ಅಣಂದೂರು ಬೀದರ್ ವಹಿಸಲಿದ್ದಾರೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಸಚಿವ ಪ್ರಿಯಾಂಕಾ ಖರ್ಗೆಜಿ, ಅಧ್ಯಕ್ಷತೆಯನ್ನು ಶಾಸಕರಾದ ಎಂ.ವೈ. ಪಾಟೀಲ್ ಅವರು, ಈ ಕಾರ್ಯಕ್ರಮದ ನೇತೃತ್ವವನ್ನು ಮಾಜಿ ಸಚಿವರಾದ ಮಾಲಿಕಯ್ಯ ಗುತ್ತೇದಾರ್ ಸೇರಿದಂತೆ ಅನೇಕ ರಾಜಕೀಯ ನಾಯಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ವಿಶೇಷವಾಗಿ ಭಾಷಣಕಾರರಾಗಿ ಪರಮ ಪೂಜ್ಯ ಜ್ಞಾನಪ್ರಕಾಶ್ ಸ್ವಾಮೀಜಿಗಳು, ಶ್ರೀ ಉರಿಲಿಂಗಪೆದ್ದೇಶ್ವರ ಮಹಾಸಂಸ್ಥಾನ ಮಠ ಮೈಸೂರು ಆಗಮಿಸಲಿದ್ದಾರೆ. ಹಾಗಾಗಿ ತಾಲೂಕಿನ ಬುದ್ಧಿಜೀವಿಗಳು, ಸಾಹಿತಿಗಳು, ಅಂಬೇಡ್ಕರ್ವಾದಿಗಳು, ರೈತರು, ಸಂಘಟನಾಗಾರರು, ಮಹಿಳೆಯರು, ಯುವ ಮಕ್ಕಳು ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಂವಿಧಾನ ಶಿಲ್ಪಿ, ವಿಶ್ವಜ್ಞಾನಿ, ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಬಹಳ ಅದ್ದೂರಿಯಾಗಿ ಯಶಸ್ವಿಗೊಳಿಸಬೇಕೆಂದು ಜಯಂತ್ಯೋತ್ಸವ ಸಮಿತಿ ವತಿಯಿಂದ ಆಹ್ವಾನಿಸಿದ್ದಾರೆ. ಈ ಸಂದರ್ಭದಲ್ಲಿ ಜಯಂತ್ಯೋತ್ಸವ ಕಾರ್ಯಕ್ರಮದ ಗೌರವ ಅಧ್ಯಕ್ಷರು ಮಾಂತೇಶ್ ಬಡ್ದಾಳ್, ಕಾರ್ಯದರ್ಶಿ ಗೌತಮ್ ಸಕ್ಕರ್ಗಿ, ಬಲಗೈ ಸಮುದಾಯದ ಗೌರವ ಅಧ್ಯಕ್ಷರು ಭೀಮರಾವ್ ಗೌರ್, ಮಲ್ಲಿಕಾರ್ಜುನ್ ಖರ್ಗೆ, ಮಹನಿಂಗ್ ಅಂಗಡಿ, ಶರಣಪ್ಪ ಕೊಳಗೇರಿ, ಶ್ಯಾಮ್ ಹೊಸ್ಮನಿ, ಅಜಿಮ್ ಚೌಧರಿ, ಮಹಾದೇವ್ ಬಂಕಲ್ಗಿ, ಕುಮಾರ್ ಕೊಳಗೇರಿ, ಪ್ರವೀಣ್ ಕಲ್ಲೂರ್, ಸಿದ್ದು ಚೌಡಾಪುರ್, ಶಿವಲಿಂಗ್ ಆರೇಕರ್, ರವಿ ದಾನೇನವರ್, ಶಶಿ ಆರೇಕರ್, ಮಹೇಶ್ ದೊಡ್ಮನಿ, ಗೋಪಾಲ್ ನಾಟಿಕರ್, ದತ್ತು ಬಂಕಲ್ಗಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಎಲ್ರಿಗೂ ನಮಸ್ಕಾರ. ಅಫ್ಜಲ್ಪುರ ತಾಲೂಕಿನಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135 ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಹಮ್ಮಿಕೊಳ್ಳಲಾಗಿದೆ. ಆದ ಕಾರಣ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದಂತ ಅಫ್ಜಲ್ಪುರ ತಾಲೂಕಿನ ಮಳೇಂದ್ರ ಶಿವಾಚಾರ್ಯರು ವಹಿಸಲಿದ್ದಾರೆ. ಇದರಂತೆ ವೀರಮಾಂತ ಶಿವಾಚಾರ್ಯರು ಚಿನ್ಮಯಗಿರಿ ಅವರು ವಹಿಸಲಿದ್ದಾರೆ. ಅದರಂತೆ ಡಾಕ್ಟರ್ ಬೆಲ್ಲದಾಳ ಶರಣರು ವಹಿಸಲಿದ್ದಾರೆ. ಅದರಂತೆ ವಿಶೇಷ ಭಾಷಣಕಾರರು, ನಮ್ಮ ಸಮಾಜದ ಧುರೀಣರು ಆದಂತ ಪರಮ ಪೂಜ್ಯ ಶ್ರೀ ಜ್ಞಾನಪ್ರಕಾಶ್ ಸ್ವಾಮೀಜಿ ಅವರು ಆಗಮಿಸಲಿದ್ದಾರೆ. ಈ ಕಾರ್ಯಕ್ರಮದ ಉದ್ಘಾಟನೆಯಾಗಿ ಪ್ರಿಯಾಂಕಾ ಖರ್ಗೆ ಸಾಹೇಬರು ಆಗಮಿಸಲಿದ್ದಾರೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಲಿರುವವರು ನಮ್ಮ ಜನಪ್ರಿಯ ಶಾಸಕರಾದ ಅಫ್ಜಲ್ಪುರ ತಾಲೂಕಿನ ಎಂ.ವೈ. ಪಾಟೀಲ್ ಸಾಹೇಬರು ವಹಿಸಲಿದ್ದಾರೆ. ಈ ಕಾರ್ಯಕ್ರಮದ ನೇತೃತ್ವ ವಹಿಸಲಿರುವವರು ಮಾಲಿಕಯ್ಯ ವಿ. ಗುತ್ತೇದಾರ್ ಅವರು ವಹಿಸಲಿದ್ದಾರೆ. ಈ ಕಾರ್ಯಕ್ರಮದ ಜ್ಯೋತಿ ಬೆಳೆಸುವವರು ಅರುಣ್ ಕುಮಾರ್ ಎಂ.ವೈ. ಪಾಟೀಲ್ ಅವರು ವಹಿಸಲಿದ್ದಾರೆ. ಇನ್ನೋರ್ವ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ನಿತಿನ್ ವಿ. ಗುತ್ತೇದಾರ್ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋ ಪೂಜೆ ನೆರವೇರಿಸಲಿದ್ದಾರೆ. ಆದ ಕಾರಣ ಸಮಸ್ತ ಅಫ್ಜಲ್ಪುರ ತಾಲೂಕಿನ ಅಂದರೆ 25 ಮೇ ಸೋಮವಾರದಂದು ಸ್ಥಳ ನ್ಯಾಷನಲ್ ಫಂಕ್ಷನ್ ಹಾಲ್ ಅಫ್ಜಲ್ಪುರ್, ಶಿವರಾಜ್ ಬಾದ್ದಾಳಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಸಮಿತಿ ಅಧ್ಯಕ್ಷರು. ಜೈ ಭೀಮ್ಗಳು. ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವದ ಅಂಗವಾಗಿ ಅಫ್ಜಲ್ಪುರ ಪಟ್ಟಣದಲ್ಲಿ ಹಿಂದೆ 13/5/2026ರಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಆಚರಣೆ ಮಾಡಲು ನಿಶ್ಚಯಿಸಿದ್ದು, ಈ ರಾಜ್ಯದ ಸಚಿವರಾಗಿರ್ತಕ್ಕಂಥ ಬಿ. ಸುಧಾಕರ್ ಸಾಹೇಬರು ನಿಧನದ ಒಂದು ಸುದ್ದಿಯನ್ನು ಕೇಳಿ ಸರ್ಕಾರವು 3 ದಿನಗಳವರೆಗೆ ಶೋಕಾಚರಣೆಯನ್ನು ಹೊರಡಿಸಿರುವ ಕಾರಣವಾಗಿ ಅದಕ್ಕಾಗಿ ಆ ದಿನಾಂಕವನ್ನು ಮುಂದೂಡಿಸಿ ದಿನಾಂಕ 25/5/2026 ಸೋಮವಾರದಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವವನ್ನು ಬೆಳಗ್ಗೆ 11 ಗಂಟೆಗೆ ನಗರದ ಪ್ರಮುಖ ನ್ಯಾಷನಲ್ ಫಂಕ್ಷನ್ ಹಾಲಲ್ಲಿ ಬಹಿರಂಗ ಸಭೆಯನ್ನು ಆಯೋಜನೆ ಮಾಡಿದ್ದು, ಈ ಒಂದು ಆಯೋಜನಾ ಸಭೆಗೆ ನಾಡಿನ ಸಮಸ್ತ ಬಲಗೈ ಸಮುದಾಯದ ಅಧ್ಯಕ್ಷರು ಹಾಗೂ ನಮ್ಮ ಸಮುದಾಯದ ಹಿರಿಯ ಬುದ್ಧಿಜೀವಿಗಳಾಗಿರ್ತಕ್ಕಂಥ ಶ್ರೀ ಜ್ಞಾನಪ್ರಕಾಶ್ ಸ್ವಾಮೀಜಿಯವರು ಹಾಗೂ ಈ ಅಫ್ಜಲ್ಪುರ ತಾಲೂಕಿನ ಜನಪ್ರಿಯ ಶಾಸಕರು ಹಾಗೂ
ಮಾಜಿ ಸಚಿವರಾಗಿರ್ತಕ್ಕಂಥ ಮಾಲಿಕೆಯ ಗುತ್ತೇದಾರ್ ಸಾಹೇಬರು ಹಾಗೂ ಮಾಜಿ ತಾಲೂಕು ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂಥ ನಿತಿನ್ ಗುತ್ತೇದಾರ್ ಸಾಹೇಬರು ಹಾಗೂ ಪ್ರಮುಖ ರಾಜಕಾರಣಿಗಳು, ಹಿತಚಿಂತಕರು, ಬುದ್ಧಿಜೀವಿಗಳು, ಸಮಸ್ತ ಅಫ್ಜಲ್ಪುರ ತಾಲೂಕಿನ ಎಲ್ಲ ಸರ್ವಧರ್ಮ ಜನಾಂಗದ ಎಲ್ಲ ಹಿತೈಷಿಗಳು ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಕಲ್ಯಾಣ ಕರ್ನಾಟಕ ಸಾರಿಗೆ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಅರುಣಕುಮಾರ್ ಎಂ.ವೈ. ಪಾಟೀಲ್ ಸಾಹೇಬರು ಸಹ ಆಗಮಿಸಲಿದ್ದು, ಹಳ್ಳಿಗಳಿಂದ ಹಾಗೂ ನಗರದಿಂದ ಸರ್ವಧರ್ಮ ಎಲ್ಲಾ ಜನಾಂಗದವರು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಇಡೀ ಅಫ್ಜಲ್ಪುರ ತಾಲೂಕಿನ ಎಲ್ಲ ಸರ್ವ ಜನಾಂಗದ ಅಭಿಮಾನಿಗಳಿಗೆ ಹಾಗೂ ಅಂಬೇಡ್ಕರ್ ಹಿತೈಷಿಗಳಿಗೆ, ಅಂಬೇಡ್ಕರ್ ಸ್ವಾಭಿಮಾನದ ಯುವಕರಿಗೂ ಸದಾ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ. ಹಾಗೂ ಈ ಕಾರ್ಯಕ್ರಮವನ್ನು ಆಯೋಜನೆ ನಂತರ ಅಫ್ಜಲ್ಪುರ ಪಟ್ಟಣದ ಬೀದಿಗಳಲ್ಲೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಭವ್ಯ ಮೆರವಣಿಗೆಯನ್ನು ಆಯೋಜನೆ ಮಾಡಲಾಗಿರುತ್ತದೆ. ಅದಕ್ಕಾಗಿ ತಾವೆಲ್ಲರೂ ಬಂದು ಈ ಒಂದು ಸಭೆಯನ್ನು ಯಶಸ್ವಿಗೊಳಿಸಬೇಕೆಂದು ಇಡೀ ಅಫ್ಜಲ್ಪುರ ಸಮಸ್ತ ಜನರಿಗೆ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ. ಜೈ ಭೀಮ್. ಸರ್ವ ಧರ್ಮದವರಲ್ಲಿ ವಿನಂತಿಸಿಕೊಳ್ಳುವುದೆಂದರೆ ದಿನಾಂಕ 25/5/2026 ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಆಚರಿಸಲಾಗಿದ್ದು, ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಶೋಭೆಯನ್ನು ತರಬೇಕಾಗಿ ತಮ್ಮಲ್ಲಿ ವಿನಂತಿ ಪೂರ್ವಕ ಕೇಳಿಕೊಳ್ಳುತ್ತೇವೆ. ಹಾಗೆ ಭವ್ಯ ಮೆರವಣಿಗೆಯನ್ನು ಕೂಡ ಆಯ್ದುಕೊಳ್ಳಲಾಗಿದೆ. ಎಲ್ಲರೂ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಕೇಳ್ಕೊಳ್ತೇವೆ. ಜೈ ಭೀಮ್. ನನ್ನ ಹೆಸರು ಮಲ್ಲಿ. ಎಲ್ರಿಗೂ ನಮಸ್ಕಾರ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವವನ್ನು ಪಟ್ಟಣದ ನ್ಯಾಷನಲ್ ಫಂಕ್ಷನ್ ಹಾಲ್ನಲ್ಲಿ ದಿನಾಂಕ 25/5/2026 ಜರುಗಲಿದ್ದು, ಈ ಕಾರ್ಯಕ್ರಮಕ್ಕೆ ಈ ನಾಡಿನ ಜ್ಞಾನಿಗಳು ಮತ್ತು ಸಮಾಜದ ಹಿತಚಿಂತಕರು ಆದಂತ ಮತ್ತು ಬಲಗೈ ಸಮುದಾಯದ ರಾಜ್ಯಾಧ್ಯಕ್ಷರಾದಂತಹ ಜ್ಞಾನಪ್ರಕಾಶ್ ಸ್ವಾಮೀಜಿ ಅವರು ವಿಶೇಷವಾಗಿ ಭಾಷಣಕಾರರಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ತಾಲೂಕಿನ ಸಮಸ್ತ ಜನತೆಯಲ್ಲಿ ವಿನಂತಿಸಿಕೊಳ್ಳೋದೇನೆಂದ್ರೆ, ಎಲ್ಲರೂ ಜಾತಿ ಭೇದ ಎನ್ನದೆ ಎಲ್ಲಾ ಸಮಾಜದ ಮುಖಂಡರುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಮತ್ತು ಹಾಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವ್ಯ ಮೆರವಣಿಗೆ ಕೂಡ ಏನಪ್ಪಿದೆ ಅಫ್ಜಲ್ಪುರ ನಗರದಲ್ಲಿ ಏನಪ್ಪಿದೆ ಹಮ್ಮಿಕೊಳ್ಳಲಾಗಿದ್ದು, ಹಾಗೆ ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಆಗಮಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಉರ್ಲಿಂಗಪೆದ್ದಿ ಮಠದ ಮೈಸೂರಿನ ಉರ್ಲಿಂಗಪೆದ್ದಿ ಮಠದ ಮಹಾಸ್ವಾಮಿಗಳಾದಂತ ಜ್ಞಾನಪ್ರಕಾಶ್ ಸ್ವಾಮೀಜಿ ಕೂಡ ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಮತ್ತು ಅಲ್ಲದೆ ಈ ಭಾಗದ ಅನೇಕ ಸಾಹಿತಿಗಳು, ರಾಜಕಾರಣಿಗಳು, ಸಮಾಜ ಸುಧಾರಕರು ಮತ್ತು ವಿಚಾರವಂತರು ಈ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಎಲ್ಲ ಮಹಾಜನತೆ ಈ ನಮ್ಮ ಕಾರ್ಯಕ್ರಮಕ್ಕೆ ಯಶಸ್ವಿಗೆ ಈಗಾಗಲೇ ನಮ್ಮ ತಾಲೂಕಿನ ಜಯಂತ್ಯೋತ್ಸವ ಸಮಿತಿ ಅಧ್ಯಕ್ಷರಾದಂಥ ಶಿವರಾಜ್ ಬಾದನಹಳ್ಳಿ ಅವರ ನೇತೃತ್ವದಲ್ಲಿ ನಮ್ಮ ಉತ್ಸಾಹದಿಂದ ಎಲ್ಲ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಯಶಸ್ವಿಗೆ ಎಲ್ಲ ಮಹಾಜನತೆ ಆಗಮಿಸಿ ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ತೇನೆ.